ಕೊಂಡು ಹೌದಾ ಕೈಲಾಸೊಳಗ ಬ್ರಹ್ಮ ವಿಷ್ಣು ಮಹಾದೇವನಿಸಿಕೊಂಡು ಈ ಭೂಮಿಗೆ ಬಂದ ಬಳಕ ಏನಾಗ್ಯಾರಿಪ್ಪ ಅಮೋಘ ಸಿದ್ದೇಶ್ವರನಿಗೆ ಹಾ ಮಾಯದ ಮಕ್ಕಳಾಗಿ ಮರ್ತೇಕಳ ಬಂದಿರತಕ್ಕಂತ ಯಾರಿಪ್ಪ ಅವರು ಮಹಾದೇವನ ಅವತಾರ ಮಾಧುಲಿಂಗ ವಿಷ್ಣುವಿನ ಅವತಾರ ಮಂಗ್ರಹಿಸಿದ್ದ ಬ್ರಹ್ಮನ ಅವತಾರ ಕರಣಿ ಮಲಕಾರ ಸಿದ್ಧ ಆ 3 ಮಂದಿ ಪುಣ್ಯದ ಮಕ್ಕಳ ಪಾದಕ್ಕ ಕೂಡ ಪಾದಗಳಿಗೆ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದಾ ಹೊನ್ನಬೀವರಿಗೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ಅದು ಅವತಾರ ಅವಧೂತ ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಹೌದಾ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಡಿಹುಟ್ಟ ಕಣ್ಣ ಮುತ್ಯ 4 ಮಂದಿ ಸತ್ಯ ಧರ್ಮರನ್ನ ನನ್ನ ಮನದ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಉರಿ ಮಾರಿ ದೇವರ ಉಗ್ರ ಮಾರಿ ದೇವರ ಯಾರಿಪ್ಪ ಅದು ಹರಿಯ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮದಿಯ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿ ಅದು ಉಮದಿಯ ವೀರ ಮಲಕಾರ ಸಿದ್ದೇಶ್ವರನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದಾ ಯಾವ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಅನ್ನ ದಾಸೋಹ ಮತ್ತು ಜ್ಞಾನ ದಾಸೋಹವನ್ನು ನೀಡಿ ಹೋಗಿರುವಂತ ಮುಮ್ಮೆಟ್ಟಿ ಕಡ್ಡ ಅನ್ನುವಂತದ ಬಂಗಾರ ಗುಡ್ಡವನ್ನು ಮಾಡಿ ಹೋಗಿರ್ತಕ್ಕಂತ ಯಾರಿಪ್ಪ ಅವರು ನನ್ನ ಗುರು ಆಗಿರ್ತಕ್ಕಂತ ಯಾರಿ ಮನಮೀಯ ಮದಗೊಂಡೇಶ್ವರ ಅಪ್ಪಾಜಿಯವರ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಏನ್ ಮಾಡ್ಬೇಕಂದ್ರಿಪ್ಪ ಮುಂದ ಯಾವ ಇದೇ ಒಂದ ಕೆಟ್ಟ ಕಲಿಯುಗದೊಳಗ ಏನಾದ್ರು ನಡೆದಾಡುವಂತ ದೇವರೆನಿಸಿಕೊಂಡ್ರು ಕಣ್ಣಿಗೆ ಕಾಣುವಂತ ದೇವರೆನಿಸಿಕೊಂಡು ಈ ಕಲಿಯುಗದ 2ನೇ ಬಸವಣ್ಣ ಅನಿಸಿಕೊಂಡು ಹೋಗಿರುವಂತ ಈ ಕಲಿಯುಗದೊಳಗ 2ನೇ ಬಸವಣ್ಣ ಅನಿಸಿಕೊಂಡು ಆಗಿ ಹೋಗಿರ್ತಕ್ಕಂತ ಯಾರಿಪ್ಪ ಅವರು ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಕ್ಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಯಾವ ಯಾವ ಬಾಗಲಕೋಟೆ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಅರಳಿಮಟ್ಟಿ ಗ್ರಾಮದಲ್ಲಿ ಇವತ್ತಿನ ಈ ಜಾತ್ರೆಗೆ ಕಾರಣೀಭೂತನಾಗಿರ್ತಕ್ಕಂಥ ಯಾವ ಇದೇ ಒಂದ ಭೂಲೋಕದಲ್ಲಿ ತಂದೆ ಭರಮಭೂಪಾಲ ತಾಯಿ ಸೂರಮ್ಮದೇವಿಯ ಗರ್ಭದಲ್ಲಿ ಹುಟ್ಟಿ ಈ ಭೂಲೋಕದೊಳಗೆ ನಾನೇ ಎನ್ನುವಂತ ದೈತರನ್ನ ಮರ್ದನ ಮಾಡಿ ದುಷ್ಟರ ಸಂಹಾರ ಶ್ರೇಷ್ಠರ ಫಲಿಪಾಲನೆ ಮಾಡಿ ಬೀರ ದೇವರನಿಸಿಕೊಂಡು ಹೌದಾ ಜಗತ್ತಿನ ಒಳಗ ಕಲ್ಯಾಣವನ್ನ ಮಾಡಿ ಕರೆ ಸಿದ್ಧ ಅನ್ನುವಂತ ನಾಮವನ್ನ ಪಡೆದಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಕರೆ ಸಿದ್ದೇಶ್ವರನ ಪಾದಕ್ಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಅದಕ್ಕ ಜ್ಞಾನಿಗಳನ್ನ ಮಾತಾಡಿರ್ತಮ್ಮ ಏನಂತ ಹೇಳ್ತಾರೆ ಜ್ಞಾನಿಗಳು ಮಾತಿನಲ್ಲಿ ವಿದ್ವಾಂಸೋ ಕವಿಯೋ ಪಾಠ ಯಹ ಗಾಯಕ ಪುರಾಣ ಸಭಾ ಸಪ್ತಂಗ ಲಕ್ಷಣ ಮಂದ್ರವರು ಹೌದು ಯಾವ ಈ ವಡ್ಡಿವಾಲಗ ಶಿವಸ್ಥಾನ ಸೇವೆಯನ್ನ ಕೇಳುಗೋಸ್ಕರವಾಗಿ ಅರಳಿಮಟ್ಟಿ ಗ್ರಾಮದಲ್ಲಿ ಶಿವಸಿದ್ಧ ಕರೆ ಸಿದ್ದೇಶ್ವರನ ಒಂದ ಜಾತ್ರೆಯನ್ನು ಮಾಡಿ ಆ ಜಾತ್ರೆಯ ಒಂದ ಜಾಗರಣೆ ನಿಮಿತ್ತವಾಗಿ ಏನ್ ಮಾಡಿದಾರಿಪ್ಪ ಈ ತಾಯಿ ತಂದೆಗಳಾಗಿರ್ತಕ್ಕಂಥವ್ರು 2 ಡೊಳ್ಳಿನ ಕಲಾ ಸಂಘವನ್ನು ಕರೆಸಿದ್ದಾರ ಕುಡಿಸ್ಯಾರಲ್ರಿಪ್ಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಶಿವಯೋಗಿ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಮೇಳ ನಮ್ಮದು ಹೌದು ನಮ್ಮ ಜೊತೆಯಲ್ಲಿ ಆಳ್ಲಿಕ್ಕೆ ಬಂದಿರತಕ್ಕಂಥವ್ರು ಯಾರಿಪ್ಪ ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಹಳ್ಳೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ಡೊಳ್ಳಿನ ಹಾಡಿಕೆ ಸಂಘ ಸತ್ಯಪ್ಪ ಮಾಸ್ತರ್ ಒಳ್ಳೆಯ ಶ್ರೇಷ್ಠ ಕಲಾವಂತರು ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಹೌದಾ ಅನುಭಾವಿಗಳು ತತ್ವಜ್ಞಾನಿಗಳು ಅಂತ ಒಳ್ಳೆಯ ಅನುಭಾವಿಗಳ ಮೇಳವನ್ನ ನಮ್ಮ ಜೊತೆಯಲ್ಲಿ ಕೂರ್ಸ್ಯಾರಲ್ರಿಪ್ಪ ಅದಕ್ಕೆ ತಾಯಿ ತಂದೆಗಳಲ್ಲಿ ಇಷ್ಟೇ ವಿನಂತಿ ಅದ ಏನ್ರಿ ವಿನಂತಿ ನಿಂಬುದು
ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತೊಳಗಾಗಲಿ ಬಾರಿಸಾಡುವಂತ ವಾದ್ಯ ವೃಂದದಲ್ಲಿ ಆಗಲಿ ಲೋಪದೋಷಗಳಾದ್ರ ಏನ್ ಮಾಡ್ಬೇಕ್ರಿಪ್ಪ? ಅರಳಿ ಕಟ್ಟಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಅರಳಿ ಮಟ್ಟಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಜ್ಞಾನ ಪಂಡಿತರು ಜಟ ಮಾಡಿದವರು ನೆರೆ ಹಳ್ಳಿಗಳಿಂದ ಡೊಳ್ಳಿನ ಪದ್ಯವನ್ನ ಕೇಳಲಿಕ್ಕೆ ಬಂದಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಏನ್ ಮಾಡ್ಬೇಕ್ರಿಪ್ಪ? ನಮ್ಮಲ್ಲಿ ಹಾಗೂ ಸಹ ಕಲಾವಿದರಲ್ಲಿ ಆಗಿರ್ತಕ್ಕಂತ ಲೋಪದೋಷಗಳನ್ನ ಬದಿಗೆ ಸರಿಸಿಟ್ಟು ಬೆಳಗಿನ 6 ಗಂಟೆ ಆಗುವವರೆಗೆ ಸತ್ಯ ಸಿದ್ಧರ ಶಿವನಾಮ ಸ್ಮರಣೆಯನ್ನ ಬಹಳ ಭಕ್ತಿಯಿಂದ ಕೂತು ಕೇಳ್ತ್ರಿ ಅನ್ನುವಂತ ವಿಶ್ವಾಸ ಇಟ್ಟುಕೊಂಡು ಈ ಮಾಯಕನೇ ನಿಮ್ಮ ಪಾದ ತಿಳ್ಕೊಂಡು ಎಲ್ಲರಿಗೆ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೇನೆ. ಹೌದು ಹೌದು ಹೌದು. ಅದಕ್ಕೆ ಜ್ಞಾನಿಗಳು ಹೇಳಿರ್ತಮ್ಮ ಏನಂತಾರಿಪ್ಪ? ಹುಬ್ಬಳ್ಳಿ ಸಿದ್ಧಾರೂಢರು ಏನಂತ ಹೇಳಿದ್ರಿ ಲೋಕದ ಜನರಿಗೆ, ಈ ಜಗತ್ತದ ಜನರಿಗೆ ಒಂದು ಮಾತು ಹೇಳಿದ್ರು. ಅವರು ಏನಂತ ಹೇಳ್ತಾರಿ ಸಿದ್ಧಾರೂಢರು? ಶಿವನಾಮ ಸ್ಮರಣೆಯನ್ನ ಹೆಂಗ ಮಾಡ್ಬೇಕ್ರಿ? ಶಿವನಾಮ ಸ್ಮರಣೆಯನ್ನ ಹುಟ್ಟಿ ಬಂದ ಮ್ಯಾಗ ಸಾಯುತ್ತನ ಶಿವನಾಮ ಸ್ಮರಣೆಯನ್ನ ಮಾಡು ಎತ್ತರಾದ ಮ್ಯಾಗ ಮನಗೂತನ ಶಿವನಾಮ ಸ್ಮರಣೆ ಮಾಡಂದವ. ಏನು ಹುಟ್ಟಿ ಬಂದ ಬಳಕ ಸಾಯುತ್ತನ ಶಿವನಾಮ ಸ್ಮರಣೆ ಮಾಡು, ಎತ್ತರಾದ ಮೇಲೆ ಮನಗೂತನ ಶಿವನಾಮ ಸ್ಮರಣೆ ಮಾಡಂದವ. ಹೌದು, ಬರೇ ಶಿವನಾಮ ಸ್ಮರಣೆ ಮಾಡುದಾತಂದ್ರೆ ಪ್ರಪಂಚ ಮಾಡಾಕ ಹೊತ್ತ ಯಾಳೆ ಬೇಕಲ್ರಿ? ಯಾಕಂದ್ರ ಏನ್ರಿ ನೀವು ಯಾರ ತಿಳ್ಕೊಂಡಿರಿ? ಈ ಸಂಸಾರ ನಾನೇ ಮಾಡಕತ್ತೀನಿ, ನನ್ನಿಂದ ನಡೆದದ ನಾ ಬಿಟ್ರೆ ನಿಂದಿರ್ತದ. ನಾವು ನೀವು ತಿಳ್ಕೊಂಡೇವ್ರಿ ಪ್ರಪಂಚ. ಹೌದು ತಿಳ್ಕೊಂಡೇವ್ರಲ್ಲ. ಅವ ಹೇಳ್ಯಾನ, ಯಾರು ಸಂಸಾರ ನಡೀಲೈತಿ, ಆ ಭಗವಂತ ಬೀರಲಿ ಅವರ ಸೇವೆ, ಆ ಭಗವಂತ ಕರೆ ಸಿದ್ದನ ಸೇವಾ ಮಾಡಿದ್ರಿ ಅಕ್ಕದ ಅಂದವ. ಯಾವ ರೀತಿರಿಪ್ಪ ಅದು? ಯಾಕಂದ್ರ ಏನ್ರಿ ಹೌರವ್ರಿಗೆ ಸಂಕನಾಳದವ್ರಿಗೆ ಬೇಡ ರೊಕ್ಕ ಕೊಟ್ಟು ನೀವೆಲ್ಲ ತಾಯಿ ತಂದಿ ಪ್ರಪಂಚ ಮರೆತು ನಿಮ್ಮ ಮನಿ ಮರೆತು ದನ ಕರಗಳನ್ನ ಮರೆತು ಇವತ್ತೊಂದಿನ ನಿದ್ದಿ ಕಾಯ್ದು ಕೂಡಿರಿ ಕರೆಸಿದ್ದನ ಪವಳ್ಯಾಗ. ಇದಕ್ಕೆ ಹೇಳ್ತಾನವ ಏನತ್ತ? ತಿಳಿದನು ಕೂಡ ಕೇಳಬೇಕು, ತಿಳಿಲಿಕ್ಕಂದ್ರು ಕೂಡ ಕೇಳಬೇಕತ್ತಾನವ. ಗುರುಗಳು ತಿಳಿದ್ರ ಕೇಳ್ಬೇಕಾಕದ, ತಿಳಿದಿಲ್ಲಪ್ಪ ಅಂತಂದ್ರೆ ಕೇಳುದು ಯಾಕತ್ತ? ನಿದ್ದೆ ಹಾಕೊಂಡ್ ಮಲ್ಕೊಂಡ್ರ ಹಂಗಲ್ಲದು. ಹೆಂಗ್ರಿ? ಹಿಟ್ಟಿನ ಗಿರಿನಿ ಇರ್ತಾವ ನೋಡಿ, ಇಲ್ಲಿ ಊರಿದ್ದಲ್ಲಿ ಬೀಸನ್ ಜ್ವಾಳ ಗೋಧಿ ಬೀಸುವಂತ ಹಿಟ್ಟಿನ ಗಿರಿನಿ. ಹಿಂದಕ್ಕಿನ ಕಾಲೊಳಗ ನಮ್ಮವ್ರೆಲ್ಲರೂ ಮನೆಯಾಗೆ ಬೀಸ್ತಿದ್ರಲ್ರಿ ಬೀಸು ಕಲ್ಲಾಗ. ಹೇಮರೆಡ್ಡಿ ಮಲ್ಲಮ್ಮ, ಆ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಶ್ರೀಗಿರಿ ಮಲ್ಲಯ್ಯ ಬಂದು ಬೆಳ್ಳ ಬೆತ್ತನ ಹಾಡ್ಯಾಡಿ ಬೀಸ್ತಿದ್ನತ್ತ ಜ್ವಾಳ. ಆಗಿನ ಕಾಲಾಗ ನಮ್ಮವ್ರು ಹಂಗ ಬೀಸ್ತಿದ್ರಿ. ಹೌದು ಹೌದು ಅದು ಅವು ಎಲ್ಲ. ಆದ್ರೆ ಈಗಿನ ಕಾಲೊಳಗ ಹಿಟ್ಟಿನ ಗಿರಣಿ ಬಂದು ಹಿಟ್ಟಿನ ಗಿರಣಿಗಿನಿ ಬೀಸಾಕರ ಹೋಗು. ಹೌದಾ? ಆ ಗಿರಣಿ ಅಂಗಡಿ ಮಾಲಕ್ಕನ್ ಜೋಡಿ ನೀ ಮಾತಾಡಕರ ಹೋಗು. ಹೌದು, ಗಿರಣಿ ಮಾಲಕ್ಕನ್ ಜೋಡಿ. ಆ ಗಿರಣಿ ಏನ್ ಮಾತ ಗೊತ್ತೇನ್ರಿ? ಏನ್ ಮಾಡ್ತದ್ರಿ? ಆ ಗಿರಣಿ ಸನಿನಾಗ ಯಾರು ಬರ್ತಾರಲ್ಲ ಅವ್ರ ಹಂಗೆ ಬಿಡಂಗ್ರಿ. ಗಿರಣಿ ಅದು ಏನ್ ಮಾಡಿ ಕಳಿಸ್ತದ? ಆ ಮೇ ತುಂಬಾ ಹಿಟ್ಟಿ ಚೆಲಿ ಕಳಿಸ್ತಾರ. ಮೇ ತುಂಬಾ ಹೌದು, ಹಿಟ್ಟಿನ ಗಿರಣಿ ಹಿಟ್ಟಿನ ಧೂಳು ಚೆಲಿ ಕಳಿಸ್ತದ. ಅದರಂತೆನೆ ನಾವು ನೀವೆಲ್ಲ ತಿಳಿದರ ಕರಿಸಿದ್ದನ ಪಾದಾಗ ಬರ್ಲಿ, ತಿಳಿಲಾರ್ದಾರ ಕರಿಸಿದ್ದನ ಪಾದ ಬಂದು ಕುಂದ್ರಲಿ. ಆ ಕರಿಸಿದ್ ನಮಗ ನಿಮಗ ಹಂಗೆ ಬಿಡಂಗಿಲ್ಲವ. ಏನ್ ಮಾಡ್ತಾನ್ರಿಪ್ಪ? ಆ ಭಂಡಾರ ಧೂಳು ನಮ್ಮ ಮೈ ಮ್ಯಾಗ ಚೆಲ್ಲಿದ ಅಂದ್ರ ಏನಾಗ್ತದ? ನಮ್ಮ ಪ್ರಪಂಚದೊಳಗ ತಿಳಿದ್ರು ಕೂಡ ತಿಳಿದಂಗೆ ಎಷ್ಟೋ ಕರ್ಮಗಳನ್ನ ನಾವು ನೀವೆಲ್ಲ ಪ್ರಪಂಚದಾಗ ಮಾಡೇವಲ್ರಿಪ್ಪ ಮಾಡೇವಿ. ಆ ಮಾಡಿರ್ತಕ್ಕಂತ ಕರ್ಮದ ಗಂಟ ನಾಶ ಆಗ್ಬೇಕಾಗಿತ್ತಂದ್ರ ಇವತ್ತು ಒಂದು ದಿವಸ ಕರೆಸಿದ್ರ ಪಾದೊಳಗ ಭಾವ ಭಕ್ತಿ ಶ್ರದ್ಧಾ ವಿಶ್ವಾಸವನ್ನ ಇಟ್ಟು ಅವನ ಪಾದೊಳಗ ಒಂದಡಿಯುತ್ತ ನಾವು ನೀವೆಲ್ಲ ಕಾಲ ಕಳೆದೇವಂದ್ರ ಏನ್ ಮಾಡ್ತಾನ್ರಿ? 364 ದಿನಗಳಲ್ಲಿ ಮಾಡಿರ್ತಕ್ಕಂತ ಕರ್ಮದ ಗಂಟ ಇದು ಒಂದೇ ಒಂದು ದಿನದೊಳಗ ನಾಶ ಆಗ್ತೈತಿ ಅಂತ ಹೇಳ ಜ್ಞಾನಿ ಹೇಳ್ಯಾನ. ಹೌದು, ಆ ಜ್ಞಾನಿ ಮಾತಿನ ಮ್ಯಾಗ ವಿಶ್ವಾಸವನ್ನಿಟ್ಟು ನೀವೆಲ್ಲಾ ತಂದಿಗಳಾಗಿರ್ತಕ್ಕಂಥವ್ರು ಹೌದು ಇಲ್ಲಿ ಭಗವಂತನ ಪಾಳಿ ಒಳಗೆ ಬಂದು ಕೂಡಿರಿ. ಯಾಕಂದ್ರ ಏನ್ರಿಪ್ಪ ಬಹಳ ಮಾರ್ಮಿಕವಾಗಿ ನಡೀತಾ ಸೇವಾ. ನಮ್ಮ ಹಳ್ಳೂರು ವೀರಭದ್ರೇಶ್ವರ ಡೊಳ್ಳಿನ ಸಂಘ ಹೌದು ಸಂಕನ ಗ್ರಾಮದ ಶ್ರೀ
ಹಾ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ. ಸಂಘ ಸಂಘ ಯಾಕಂದ್ರೆ ಈ ಭಾಗದಾಗ ಹೆಚ್ಚ ಏನ್ ನಡೀತಾವ್ರಿಪ್ಪ? ಮಾರ್ಗ ಹಾಡೋ ಕಮ್ಮಿ. ಹೌದು ಹೌದು, ಹರದೇಶಿ ನಾಗೇಶಿ ಹೆಣ್ಣ ಗಂಡ ಹಾಡುದೇ ಬಹಳ ಈ ಕಡೆ ಭಾಗದಾಗ ಕೂಡಿಸ್ತಿದ್ರು. ಆದ್ರೂ ಕೂಡ ಮಾರ್ಗ ಇತ್ತಿತ್ಲಾಗ ಹಿರಿಯರು ಚಾಲು ಮಾಡ್ಯಾರ. ಆ ಹಿರಿಯರಿಗೆ ಹೌದು ಸಂಕನಾರವ್ರಿಗೆ ಕೊಡೋತ್ಗಿಸಿಂದ ಹಾ ನಮ್ಮ ಹಳ್ಳೂರು ಸತ್ಯಪ್ಪಣ್ಣವ್ರು ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಅವರು ಹೇಳ್ಯಾರಿ ಮಾರ್ಗ ಅಮೋಕ್ಷಿದ್ರ ಮಾರ್ಗ ಅಮೋಕ್ಷಿದ್ ಎಲ್ಲಿ ಬಂದಾವ ಏನು ಲೀಲೆ ಮಾಡ್ದ, ಹೌದಾ ಬೀರ್ದೇವ್ರ ಕರೆಸಿದ್ದು ಹೆಂಗಾದ ಅಂತ ಹೇಳ್ಯಾರ ಅವ್ರಿಗಾಗಲೇ. ಬೀರದೇವ್ರು ಹೆಂಗ ಹುಟ್ಟದ, ಹಾ ಅವ ಕರೆಸಿದ್ ಹೆಂಗಾದ, ಹಂಗ ಅದರಂತೆ ನಮ್ಮಲ್ಲಿನೂ ಒಬ್ಬ ಕೆರೆ ಸಿದ್ಧತ್ತದನ, ಅದನ್ನ ಅವ್ರು ಹೇಳೋರ್ದಾರಂದಾರ ಅವರು. ಅದನ್ನ ಹೇಳ ಮುಂದೆ ಹೇಳದೈತಿ. ಹೌದು, ಆ ಇತಿಹಾಸವನ್ನ ನಿಮ್ಮೆಲ್ಲಾ ತಾಯಿ ತಂದೆಗೆ ಅನುಭವ ಮಾಡಿ. ಹಾ ಮಾರ್ಗ ಅಂದ್ರೆ ಏನು? ಏನು ನಮ್ಮಲ್ಲಿ ಹಾ ಸತ್ಯ ಧರ್ಮರು, ಸತ್ಯ ಸಿದ್ಧರು, ಸತ್ಯ ಶರಣರು ಆಗಿ ಹೋಗ್ಯಾರಲ್ರಿಪ್ಪ. ಬಾಯಿಲೆ ಏನಂತಾರ ಅದು ಮಾಡಿ ಹೋಗ್ಯಾರ ಅವರು. ಅವ್ರು ಏನು ಮಾಡ್ಯಾರ ಅನ್ನುವಂತ ನಿಮ್ಮೆಲ್ಲಾ ತಾಯಿ ತಂದೆಗೆ ಮನಮುಟ್ಟುವಂಗ ಹೇಳುದು ಹಾಡುದು ನಡೀತದ, ಹೇಳೋದು ಹಾಡೋದು ನಡೀತದ. ಹೌದು, ಅದಕ್ಕಿಂತ ಮೊದಲು ಹಿಂದಗಡೆ ಒಂದು ಮಾತು ಹೇಳಿದ್ರು. ಅವರು ಏನಂತ ಹೇಳ್ಯಾರಿಪ್ಪ ಸತ್ಯಪ್ಪಣ್ಣ ಅವರು? ಅವ್ರು ಹೇಳಿದ್ರು ಏನಂತ, ಸಂಕನಾರವ್ರಿಗೆ ಮತ್ತು ಹಾ ಹಳ್ಳೂರವ್ರಿಗೆ ವಾದ ವಿವಾದಗಳು ನಡೀತಾವು. ಯಾವ ವಿಷಯ ಇಡ್ರಕ್ಕ ಕರೆಂಟ್ ಹೋದು, ಒಂದು ಎರಡು ವಿಷಯ ಇಟ್ಟು ಕರೆಂಟ್ ಹೋದು. ಇರ್ಲಿ ಅವ್ರು ಏನು ವಿಷಯ ಇಟ್ರು ಏನ್ರಿಪ್ಪ? ಈ ಭೂಮಿ ಮೇಲೆ ಸಿದ್ಧರು ಮತ್ತು ಶರಣರು. ಹೌದು, ಸಿದ್ಧರು ಮತ್ತು ಶರಣರು ಅಂದ್ರ ಹಾ ಅವರು ದೊಡ್ಡವರು, ಇವ್ರು ಕಮ್ಮಿ, ಹಿಂಗ ಬೆಳೆಸಂದಿಲ್ಲ ಅವ್ರು. ಆದ್ರೂ ಹಿಂಗ ವಾದಿಲ್ಲ. ಏನು ಸಿದ್ಧರಿ ಭೂಮಿ ಮೇಲೆ ಏನು ಕೀರ್ತಿ ಮಾಡ್ಯಾರ, ಶರಣರಿ ಭೂಮಿ ಮೇಲೆ ಏನೇನು ಪೌಡ್ ಮಾಡ್ಯಾರ, ಶರಣರಿ ಭೂಮಿ ಮ್ಯಾಗ ಏನೇನು ಪವಾಡಗಳನ್ನು ಮಾಡಿ 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 ಈ ಜಗತ್ತವನ್ನ ಕಲ್ಯಾಣ ಮಾಡ್ಯಾರ ಅನ್ನುವಂತ ವಿಷಯ ಇವತ್ತಿನ ದಿನ ನಡೀಲಿ ಎನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಹಳ್ಳೂರು ಕಲಾವಿದರು. ಈ ಎಲ್ಲಾ ತಾಯಿ ತಂದೆ ಮುಂದೆ ಹೇಳ್ಯಾರ. ಹೌದು, ಅದಕ್ಕೆ ನಂದೊಂದು ವಿನಂತಿ ಅದ. ಏನ್ರಿ ವಿನಂತಿ? ನನ್ನ ಪಾಲಿಗೆ ಯಾವಾದಿರ್ಲಿ ಅಂದ್ರ ಯಾವಾದ್ರಿಪ್ಪ ನಿಮ್ಮ ಪಾಲ? ಸಿದ್ಧರು ಮತ್ತು ಶರಣರು ಅನ್ನುವಂತ ವಿಚಾರದಲ್ಲಿ, ಶರಣರು ಅನ್ನುವಂತ ವಿಚಾರದಲ್ಲಿ ಹಾ ಸಿದ್ಧರು ಅನ್ನುವಂತ ಪಾಲ ನಮಗಿರ್ಲಿ, ಸಂಕನಾರವ್ರಿಗಿರ್ಲಿ. ಇರ್ಲಿ. ಶರಣರು ಏನು ಮಾಡ್ಯಾರ, ಹಾ ಏನೇನು ಸಾಧನೆ ಮಾಡ್ಯಾರ, ಶರಣರ್ಲಿಂದ ಏನೇನಾಗ್ಯದ, ಹೌದಿಲ್ರಿ? ಹೌದ್ ಬೇಕಲ್ಲ. ಈ ಎಲ್ಲಾ ತಾಯಿ ತಂದೆ ಮುಂದೆ ನಮ್ಮ ಹಳ್ಳೂರು ಮಾಸ್ತರ್ ಹೇಳೋರ್ದಾರ, ಹಳ್ಳೂರು ಸತ್ಯಪ್ಪಣ್ಣ ಅವ್ರು ಹೇಳಾರ ಅದಾರ. ಸಿದ್ಧರು ಈ ಭೂಮಿ ಮ್ಯಾಗ ಏನೇನು ಮಾಡ್ಯಾರ, ಹಾ ಜಗಕ್ಕೆ ಜಗದ್ಗುರು, ಜಗಕ್ಕೆ ಜಗದ್ಗುರು, ಗುರು ರೇವಣ ಸಿದ್ಧ. ಹೌದಿಲ್ರಿ? ಹೌದು, ಜಗಕ್ಕೆ ಜಗದ್ಗುರು, ಹಾಲಮತಕ್ಕ ಮೂಲ ಗುರು. ಹೌದು. ಈ ಭೂಮಿ ಮೇಲೆ ಏನ್ ಮಾಡಿದ್ರ? ಕೈಲಾಸದಿಂದ ದಾರುಕನ ದಾಟಿನ ಸಂಬಂಧಾಗಿ ಈ ಭೂಮಿ ಮೇಲೆ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವನಾಗಿ ಈ ಭೂಲೋಕದೊಳಗೆ ಅವತಾರ ಧಾರಣೆಯನ್ನು ಮಾಡಿ ಅವ್ರು ಏನು ಮಾಡಿದ್ರು? ಕೊಲ್ಲಿಪಾಕಿ ಲಿಂಗದೊಳಗ ಸೋಮವಾರ ಉದಯಕ್ಕ, ಹೌದು, ಆ ಲಿಂಗದೊಳಗೆ ಉದ್ಭವ ಆಗಿ ಜಗತ್ತವನ್ನೇ ಸಂಚಾರ ಮಾಡಿ ಎಲ್ಲಿಗೆ ಬರ್ತಾರ? ಪಂಚಪೀಠಗಳನ್ನು ಸ್ಥಾಪನೆ ಮಾಡಿದ್ರು. ಹೌದು, ಪಂಚಪೀಠಗಳನ್ನ ಸ್ಥಾಪನೆ ಮಾಡಿದವ್ರೆ ಜಗದ್ಗುರು ರೇವಣ ಸಿದ್ಧರು. ಹೌದಿಲ್ರಿ? ಆಯ್ತು ಶರಣರು. ಈ ಭೂಮಿ ಮೇಲೆ ಪಂಚಪೀಠಗಳದಾವು. ಕಾಶಿ, ಕೇದಾರ, ಶ್ರೀಶೈಲ, ರಂಭಾಪುರಿ, ಉಜ್ಜಯಿನಿ. ಹೌದಿಲ್ರಿ? ಅದಾವ್ರ ಇವಕ್ಕನ್ನೆಲ್ಲ ಪಂಚಪೀಠಗಳನ್ನು ಸ್ಥಾಪನೆ ಮಾಡಿದವ್ರೆ ಸಿದ್ಧರು. ಹೌದು, ಜಗದ್ಗುರು ರೇವಣ ಸಿದ್ಧರು, ಜಗದ್ಗುರು ರೇವಣ ಸಿದ್ದೇಶ್ವರರು. ಹೌದಾ? ಈ ಭೂಮಿ ಮೇಲೆ ಪಂಚಪೀಠಗಳನ್ನು ಸ್ಥಾಪನೆಯನ್ನ ಮಾಡಿ ಜಗತ್ತೊಳಗೆ ಸಿದ್ಧರ ಅನ್ನುವಂತ ಭೂಮಿ ಮೇಲೆ ಉಳಿಸಿ ಹೋದ್ರಿಪ್ಪ. ಕುನ ಅಳಕಲಾರ್ದಂಗ್ ಉಳಿಸುವಾದ್ರು. ಮೊದಲು ಇಲ್ಲಿಗೆ ನಮ್ಮ ಪಾಯರ್ ಇಲ್ಲಿಗೆ. ಇದು ಪಾಯ ಫೌಂಡೇಶನ್. ಹೌದಿಲ್ಲ? ಹಾ, ಏನು ಎಲ್ಲ ಹಾಲು ಮತದವರು ಬಂದು ಕುಡೀರಿ ಆ ಕರಿಸಿದ್ದ ಬೀರ್ದೇವ್ರ ಪೌಳ್ಯಾಗ. ಹೌದಿಲ್ಲ? ನಿಮ್ ಮನೆಗೆ ಶ್ರಾವಣ ಮಾಸ ಬತ್ತಂದ್ರ ಯಾರು ಬರ್ತಾರು? ಒಡೆಯರು ಬರ್ತಾರಿಲ್ರಿ? ನಿಮ್ಮ ಕಡೆ ಬರ್ತಾರಲ್ಲ, ಗುರು ಬರ್ತಾರ. ಶಾಂತ ಒಡೆಯರು, ಅಮೋಘಿ ಒಡೆಯರು, ಮಂಕ ಒಡೆಯರು ಗುರುಗಳು ಬರ್ತಾರ ಶ್ರಾವಣದಾಗ.
ಅವರು ಹಾ. ರೇವಣ ಸಿದ್ಧನ ಒಡೆಯರು, ಅಮೋಘ ಸಿದ್ಧನ ಒಡೆಯರು. ಹಿಂಗ್ ಗುರುಗಳು ಬರ್ತಾರ ಒಟ್ಟೆ. ಇವ್ರನ್ನೆಲ್ಲರೂ ರೇವಣ ಸಿದ್ಧ ಸಂಪ್ರದಾಯ. ಹೌದು, ಪಿಟಿಕ ಹಾಕಿ ಕೊಟ್ರವ್ರ ಪಾಯ. ಹೌದಿಲ್ರಿ? ಹೌದು. ಇಲ್ಲಿ ಏನಾಗೈತೆ ಅನ್ನೋ ಒಂದು ವಿಷಯ ಹೇಳಿ ಹೇಳಿ ನಾ ಮುಂದ ಕಾರ್ಯಕ್ರಮ ಚಾಲೂ ಮಾಡ್ತೀನಿ. ಹೌದು, ಏನ್ರಿಪ್ಪ? ಒಮ್ಮೆ ಏನಾಗಿತ್ತು ಕೇಳ್ರಿ. ಏನಾಗಿತ್ತು? ಜಗದ್ಗುರು ರೇವಣ ಸಿದ್ಧ ಭೂಮಿ ಜಗತ್ತವನ್ನ ಸಂಚಾರ ಮಾಡಿ ಎಲ್ಲಿ ಬರ್ತಾರಿಪ್ಪ? ಸಂಚಾರ ಮಾಡ್ಕೋತ ಹಾ. ವಿಜಯಪುರ ಜಿಲ್ಲೆಯ ಬಸಮುದ್ದೇಬಿಹಾಳ ತಾಲೂಕಿನ ಯಾವೂರ? ಸರವೂರ ಗ್ರಾಮಕ್ಕೆ ಬರ್ತಾರ. ಸರೋವರ ಗ್ರಾಮಕ್ಕೆ ಬಂದ್ರು. ಏನ್ ಮಾಡ್ತಾರ ಗುರು ರೇವಣ ಸಿದ್ಧರು? ಅಲ್ಲಿ ಗುರು ರೇವಣ ಸಿದ್ಧ ಭೂಮಿ ತೂಕ ಹಾಕಿ ನೋಡ್ದ. ಸವಾಯಿತತ್ ಭೂಮಿಯರಿಗೆ ಸವಾಯಿತು. ಭೂಮಿ ಸಮ ಇತ್ತು. ಭೂಮಿಯಲ್ಲಿ ಸಮಾನ ಸಂಬಂಧಾಗಿ ಆ ಗ್ರಾಮಕ್ಕೆ ಸರವೂರ ಅಂತ ನಾಮ ಇಟ್ರು. ಅಲ್ಲಿ ತೂಗುಡ್ಡ ಅನ್ನುವಂತ ನಾಮ ಐತಿ. ಭೂಮಿ ತೂಕ ಹಾಕಿದ ಸಲುವಾಗಿ ತೂಗುಡ್ಡ. ಅಲ್ಲಿ ತೂಗುಡ್ಡಿನ ಮ್ಯಾಗ ಗುರು ರೇವಣ ಸಿದ್ಧನ ಗುಡಿ ಇವತ್ತಿಗೆ ನೋಡ್ಲಾಕ್ ಸಿಗ್ತದ ನೋಡ್ರಿ. ಹಾ. ಇಲ್ಲಿ ಏನೇನ ವಿಚಾರ ಹೇಳದೈತಿ. ಏನ್ರಿಪ್ಪ? ಅಲ್ಲಿ ಹಾ, ಹಾಲ ಮತ್ತು ಕುರಿ ಕಾಯ್ತದ್ರಿ. ಆಗಿನ ಕಾಲಕ್ಕೆ ಶಾಂತ ಮುತ್ತಾಯಿ ಕುರಿ ಮೇಯಿಸ್ಕೋತ ಅಲ್ಲೇ ಗುಡ್ದಾಗ ತಿರುಗ್ತಿದ್ದ. ಮೂಲತವಾಗಿ ಮುದ್ದಾಯಿ ಮುದ್ದುಗೊಂಡಾಗ ಆದಿಗೊಂಡ ಒಬ್ಬ ಮಗ. ಹಾಲು ಮತ್ತದ ಪಾಯ. ಆದಿಗೊಂಡನ ಹೊಟ್ಟಿಲಿ 6 ಮಂದಿ ಮಕ್ಕಳು. ಹೌದು. ಕಡಿ ಹುಟ್ಟ ಶಿವಪದಮಗೊಂಡ. ಶಾಂತಾರಿ ಅಪ್ರಿ ಚಾ ಕುಡಿಯೋರು ಅಡಿಗೆ ಬರ್ತಾರೆ. ನೀವೇನ್ ಚಾ ಅವ್ರಿಗೂ ಕೊಡ್ಲಕ್ ಹೋಗ್ಬೇಡ್ರಿ. ದಯವಿಟ್ಟು ದಾಳಿ ಮಾಡಬೇಡ್ರಿ. ವಿಷಯ ಕಿಮ್ಮತ್ತಿನ ವಿಷಯ ಅದ. ಯಾಕಂದ್ರ ಏನ್ರಿ? ಸಿದ್ಧರು ಮತ್ತು ಶರಣರ ವಿಷಯ ನಡೆದದ. ಅದನ್ನ ಹೇಳ್ಬೇಕಾಗ್ಯದ. ಇಲ್ಲಿ ಕರ್ಸಿದ್ರ ಜಾತ್ರೆ ನಡೆದೈತಿಲ್ಲ. ಇದು ಸಿದ್ಧರ ಜಾತ್ರೆ ನಡೆದ. ಇಲ್ಲಿ ಏನ್ ಕೀರ್ತಿ ಮಾಡ್ಯಾರ ಹೇಳ್ಬೇಕಾಗ್ಯದ. ಹೌದು, ಇದು ಅದು ಪಾಯದಿಂದ. ಹೌದಿಲ್ಲ? ಆ ಸರೋವರ ಒಳಗ ಏನ್ ಮಾಡ್ತಾನ ಗುರು ರೇವಣ ಸಿದ್ಧ? ತೊಗುಡ ಸುತ್ತ ಕುರಿ ಮೇಯಿಸ್ಕೋತ ತಿರುಗ್ತಿದ್ದ. ಯಾರು? ಶಾಂತ ಮುತ್ತಯ್ಯ ಕುರಿ ಮೇಯಿಸ್ಕೋತ ಅಡ್ಡಾಡ್ತಿದ್ದ. ಅವನು ಕರ್ನತ್ ಗುರು ರೇವಣ ಸಿದ್ಧ ಕಾರಕೆಸಿನ ತಲೆ ಮ್ಯಾಗ ಹಸ್ತ ಇಟ್ಟು ಕೊಳ್ಳಾಗ ಲಿಂಗ ಕಟ್ಟಿ ತಲೆ ಮ್ಯಾಗ ಕಂಬಳಿ ಹಚ್ಚಿ ಹಾಲ ಮತ್ತಕ್ಕ ನೀ ಒಬ್ಬ ಒಡಿಯಾಗ ತೆಗೆದು ಆಶೀರ್ವಾದ ಮಾಡ್ದ. ಹೌದು, ಗುರು ರೇವಣ ಸಿದ್ಧ. ನೋಡ್ರಿ ಏನಾತು? ಇಲ್ಲಿ ಬಂದ ಮಾತಾ ಏನತ್ರಿ? ಅವಾಗ ಬಸವಣ್ಣನವರು ಏನ್ ಮಾಡ್ತಾರ? ಆ ಕುರಿ ಕಾಯುವಂತ ಪೂಜಾರಿಗಳು ಈ ಕುಡಿಲಾಕ ನೀರದವನ್ನ ಕೊಡ್ರಿಪ್ಪ ಅಂದ್ರವ್ರು. ಹೌದು, ಬಿಜ್ಜಳ ಮಹಾರಾಜನ್ನ ಮತ್ತು ಬಸವಣ್ಣ ಅವರು 10,000 ಸೈನಿಕರನ್ನು ತಗೊಂಡು ಈಗಿನ ಕಾಲದ ಕೂಡಲ ಸಂಗಪ್ಪಗೆ ಬಂದು ದರ್ಶನ ಮಾಡ್ಕೊಂಡು ಹೊಳ್ಳಿ ಕಲ್ಯಾಣಕ್ಕೆ ಹೊಂಟಿದ್ರತ್ತ. ಅವಾಗ ಆ ಪೂಜಾರಿಗಳ ಮಂದಿ ಹೇಳಿದ್ರತ್ತ. ಏನತ್ತ? ಯಪ್ಪ, ನಮ್ಮಲ್ಲಿ ಕುಡಿಲಾಕ ನೀರು ಸಿಗಂಗಿಲ್ಲ. ತತ್ರಾಣಿಗೆ ನೀರ್ ಆಗ್ಯಾವ್ರಿ ಬಸವಣ್ಣವ್ರ. ನೀವು 12,000 ಜನ ಅದಿರಿಲ್ಲ, ನಿಮಗ ನೀರಿಲ್ಲಮ್ಮಲ್ಲಿ ಹಾಲು ಕೊಡ್ತೇವ್ ತಡೀರಿ ಅಂತ ಹೇಳಿ ಹಾಲು ನೀರು ಬೇಡಿದವ್ರಿಗೆ ಎಲ್ಲರಿಗೆ ಹಾಲು ಕೊಟ್ಟಾರ ತಿಳ್ಕೊಂಡು ಏನ್ ಮಾಡಿದ್ರು? ಅವಾಗ ಬಸವಣ್ಣನವ್ರು ಆನಂದಾಗಿ ಏನಂತಾರ ಬಸವಣ್ಣವ್ರು? ಇವ್ರಿಗೆಲ್ಲರಿಗೆ ಹೇಳ್ತಾ, ನಾನು ಕಲ್ಯಾಣ ಪಟ್ಟಣದೊಳಗ ಹಸದು ಬಂದವ್ರಿಗೆ ಒಂದು ತುತ್ತ ಅನ್ನ ಹಾಕಿನಿ, ಬಿಸಿಲಾಗ ನಿಂತವ್ರು ನೆಳ್ಳ ಕಡ್ದು ಒಂದ್ ಸರಿಗೆ ನೀರು ಕೊಟ್ಟಿನಿಪ್ಪ. ನಾ ಕೊಟ್ಟಿನಿ. ನೀವು ನೀರು ಬೇಡಿದ್ರೆ ಹಾಲು ಕೊಡುವಂತವ್ರು ಅದಿರಪ್ಪ. ನೀರು ಬೇಡಿದ್ರೆ ಹಾಲು ಕೊಡುವಂತ ಗುಣ ನಿಮ್ಮಲ್ಲಿ ಐತಂದ್ರ ನೀವು ಇಲ್ಲಿ ಇರಬೇಡ್ರಿ, ನನ್ನ ಜೋಡಿ ಕಲ್ಯಾಣಕ್ಕೆ ಬರತ್ತ. ಕಲ್ಯಾಣಕ್ಕೆ ಕರ್ಕೊಂಡು ಹಾರ. ಯಾರು? ಬಸವಣ್ಣನವರು ಕಲ್ಯಾಣ ಕರ್ಕೊಂಡು ಹೋದ್ರು. ಹೌದಾ? ಅವಾಗ ನೋಡ್ರಿ ಕಲ್ಯಾಣ ಪಟ್ಟಣದೊಳಗೆ ಇವ್ರು ಶರಣರಿದ್ರಿ. ಹೌದು, ಶರಣರಿದ್ರಲ್ಲಪ್ಪ. ಅವಾಗ 63 ಮಂದಿ ಶರಣರಿದ್ರ. ಆಗಿನ ಕಾಲಕ್ಕಿದ್ರಿ ಬಸವಣ್ಣನವ್ರ ಕಾಲಕ್ಕೆ 63 ಮಂದಿ ಪುರೋಹಿತರಿದ್ರು. ಅವರೆಲ್ಲ ಕೊಳ್ಳಾಗ ಲಿಂಗ, ಹೌದಾ, ಹರಿವಿಗೆ ಲಿಂಗ, ಚರಿಗಿಗೆ ಲಿಂಗ, ಭೂಮಿಗೆ ಲಿಂಗ, ಸೀಮಿಗೆ ಲಿಂಗ, ಮೈ ತುಂಬ ಲಿಂಗ, ಹಣಿ ಮ್ಯಾಗ ವಿಭೂತಿ ಪಟ್ಟ. ಹಣಿ ಮ್ಯಾಲ ವಿಭೂತಿ ಪಟ್ಟಿದ್ದವ್ರಿಗೆ ಊಟ ಕೊಡ್ತಿದ್ರಿ ಇವ್ರು ಶರಣರ ಮಂದಿ. ಹೌದು, ಕೊಡ್ತಿದ್ರಲ್ರಿಪ್ಪ. ಅವಾಗ ಕುರಿ ಮೇಸ್ಕೋತಿವ್ರು ಕಲ್ಯಾಣ ಪಟ್ಟಣಕ್ಕೆ ಹೋದ್ರು. ಏನಾಯ್ತಪ್ಪ ಅಲ್ಲಿ? ಅವಾಗ ಏನಾಯ್ತು? ಊರಿ ಮ್ಯಾಗ ದಡ್ಡಿ ಹಾಕಿದ್ರೆ ಗಾಳಿ ಊರಾಗ ಬಿಟ್ಟಂದ್ರ ಆ ಕುರಿ ದಡ್ಡಿ ನಾತ ಚಿಂಗನಾಥ ಬರುದೇ ಅಲ್ರಿ. ಕಲ್ಯಾಣ ಪಟ್ಟಣದಾಗ ಬರಾಕತ್ಗಣಿ ತಳಕ್ ಹೋಗಿ ದಡ್ಡಿ ಹಾಕ್ರನ್ನವ್ರು. ಹೌದು, ಕುರಿ ದಡ್ಡಿ ಹಾಕ್ಬಾರ್ರಿ, ವಾಸನೆ ದಡ್ಡಿ ಹಾಕಣ. ಆ ಕಡೆ ಗಾಳಿ ಬರಾಕತ್ಗಣಿ ಕಿತ್ರ ದಡ್ಡಿ ಊರ್ ಬಿಟ್ಟು ದೂರ ಹೋರಿ ಮಕ್ಕಳ್ರಿ. ಕುರುಬರಿಗೆಲ್ಲ ಧಿಕ್ಕಾರ ಮಾಡ್ಲಕತ್ತರಿ. ಅಸಹ್ಯ ಮಾಡ್ಲಕತ್ರು. ಅವ್ರಿಗೆ ಧಿಕ್ಕಾರ ಮಾಡ್ಲಕತ್ರು. ಏನಾತು? ಅವಾಗ ಗುರು ರೇವಣ ಸಿದ್ಧ ಪದಮಗೊಂಡಾಗ ಮಗ ಸಾಕ್ಷಾತ್ಕಾರ ಅದ.
ಹೌದ್ ಏನ್ ಹೇಳ್ತಾನ ಶಾಂತ ಮುತ್ತಾಗಿ ಹೇಳ್ದ ಏನತ್ತ ಅವಾಗ ನಿನ್ನಿಂದ ಈ ಕೀರ್ತಿ ಬೆಳಿಬೇಕಾಗ್ಯದ ಹೌದು ನಿನ್ನಿಂದ ಸಿದ್ಧರ ಪಾವಡ ಆಗ್ಬೇಕಾಗ್ಯದ ಕಲ್ಯಾಣದಾಗ ಇವರು ಶರಣರನ್ನ ಶ್ರೇಷ್ಠತಾರ ಹೌದಾ ನಮ್ಮಿಂದ ಜಗತ್ತೇ ಬೆಳಗ್ತಾರ ಅಂತಾರ ಇವ್ರನ್ನ ಸೊಕ್ಕ ಮರಿಬೇಕಾಗದ ತಿಳ್ಕೊಂಡು ಏನ್ ಮಾಡ್ದ ಆಟ ಗುರು ರೇವಣಿಸಿದ್ದ ರೇವಣಿಸಿದ್ದ ಹಾ ಶಾಂತ ಮುತ್ತಾಗಿ ಹೇಳ್ದ ಏನತ್ತ ನಾಳೆಗೆ ಮುಂಜಾನೆ ಊರಾಗ ಒಂದ ಗೂಳಿ ತೀರ್ಕೊತದ ಹಾ ತೀರ್ಕೊಟ್ಟದ ಗುಳಿ ಮೆರವಣಿಗೆ ಮಾಡ್ಕೋತ ಊರಾಗ ಬರ್ತಾರೆ ಎಷ್ಟೋ ಮಂದಿ ಶರಣ ಸಂಪ್ರದಾಯದವರು ಕಲ್ಯಾಣ ಪಟ್ಟಣ ಗೂಳಿ ಮೆರವಣಿಗೆ ಮಾಡ್ಕೊತ ಬರ್ತಾರ ನೀನು ಒಂದು ಸತ್ತು ಕುರಿ ತಗೊಂಡ್ ಹೋಗು ಏನೈತಿ ಏನು ಸತ್ತು ಕುರಿ ಹೊತ್ತ ಮಾರುದು ಕುರುಬರಿ ನಿಯಮ ಐತಿ ಆ ಸತ್ತು ಕುರಿಯನ್ನು ಹೊತ್ಕೊಂಡು ಹೋಗಿ ಸತ್ತ ಟಗರವನ್ನ ನೀ ಹೊತ್ಕೊಂಡು ಹೋಗು ಕಲ್ಯಾಣ ಪಟ್ಟಣದೊಳಗೆ ಹೋಗು ನಿನ್ನ ಎದುರುಗಟ್ಟಿ ತರುತ್ತಾರ ಅವರು ಅವಾಗ ನೀ ಏನತ್ತಿ ನೀ ಅಂದಿದ್ದಿ ಹಕ್ಕದತ್ ಹೇಳ್ದ ಯಾರು ಗುರು ರೇವಣಿಸಿದ್ದ ಶಾಂತ ಮುತ್ತಾಗಿ ಹೇಳ್ತಾನ ಹೌದಿಲ್ರಿ ಹೌದಾ ಅವಾಗ ಮರ್ದಿವ್ಸ ಹಾ ಮುಂಜಾನೆ ಕಲ್ಯಾಣ ಪಟ್ಟಣದೊಳಗ ಒಂದು ಗೂಳಿ ತೀರ್ಕೋತು ಗುಳಿ ಮೆರವಣಿಗೆ ನಡೆದಿತ್ತು ಗೂಳಿ ಮೆರವಣಿಗೆ ಮಾಡ್ಕೊತ 63 ಮಂದಿ ಪುರೋಹಿತರು ಹೊಂಟಿದ್ರಲ್ರಿಪ್ಪ ಬೀದಿ ಗುಂಟ ಅವರೆಲ್ಲ ಬಂಜಿ ಅಂದ್ರೆ ಏನ್ ತಿಳ್ಕೊಂಡ್ ಜಾತ್ರೆ ಮಾಡ್ಕೊತ ಹೊಂಟಿದ್ರ ಮೆರವಣಿಗೆ ನಡೆದಿತ್ತು ನಡೆದಿತ್ತು ಆಹಾ ಇವ ಸತ್ತ ಟಗರ ಹೊತ್ಕೊಂಡಿದ್ದ ಕಲ್ಯಾಣ ಪಟ್ಟಣದೊಳಗ ಬಂದ ಹೌದು ಆ ಮೆರವಣಿಗೆ ಇದ್ರಿಗೆ ಬಂದ ಇವ ಪೂಜಾರಿ ಬಂದ ಏನಂತಾರ ಹಗಲಿ ಮ್ಯಾಗ ಹರಕ ಗೊಂಗಡಿ ಹಣಿ ಮ್ಯಾಗ ಭಂಡಾರ ಸತ್ತದೊಂದು ಕುರಿ ಹಗಲಿ ಮ್ಯಾಗ ಹಾಕೊಂಡ್ ಹೊಂಟಾನ ಸತ್ತಿದೊಂದು ಟಗರಿ ಹಗಲಿ ಮ್ಯಾಗ ಹಾಕೊಂಡು ಊರಾಗ ಬಂದ ಏನಂದ್ರ ಅವ್ರು ನೋಡಿ ಎಲ್ಲರ ಸರಿ ಅಂದ ಕಿಲ್ಲಾಕ ಬಂದಿದಿ ಇಲ್ಲಿ ಮೆರವಣಿಗೆ ನಡೆದ ನಿಂದೇ ನಡೆದ ನಮ್ದೇ ನಡೆದ ಯಾಕೆ ಬಂದಿ ಇಂತ ಕಲ್ಯಾಣ ಪಟ್ಟಣದಾಗ ಇಂತ ಕುರುಬರಿಗಿಲ್ಲಿ ಜಾಗಿಲ್ಲ ಸತ್ತು ಕುರಿ ತಗೊಂಡು ಬಂದಿ ಶೀಲವಂತರ ನೀ ಕಲ್ಯಾಣದೊಳಗೆ ಬರಿಬೇಡದಕ್ಕೆ ಚಂದ ಧಿಕ್ಕಾರ ಮಾಡಿದ್ರು ಹೌದು ಕುರಿ ತೆಳಗಿಳಿಸಿನ ಅವಾಗ ಟಗರ ತೆಳಗಿಳಿಸಿ ಏನ್ ಮಾಡ್ತಾನ ಎಲ್ಲಾ ಶರಣರಿಗೆ ಸವಾಲ್ ಹಾಕದ ಏನತ್ತ ನಿಮ್ಮಲ್ಲಿ ಭಕ್ತಿವಂತರು ಇದ್ದಿದ್ದೆ ಕರೆ ಇತ್ತಂದ್ರ ನೀವು ಸತ್ಯ ಶರಣರೇ ಇದ್ದಿದ್ದೆ ಸತ್ಯ ಇತ್ತಂದ್ರ ನೀವು ಸತ್ಯ ಶರಣರು ಇದ್ದಿದ್ದೆ ಕರೆ ಇತ್ತಂದ್ರ ನನ್ನ ಸತ್ತಂತ ಟಗರಿ ನೀವು ಜೀವ ಮಾಡ್ರಿ ನಮ್ಮಲ್ಲಿ ಹುಚ್ಚ ಕುರುಬರಂತ ಚುಚ್ಚಿ ಮಾತಾಡಬೇಡ್ರಿ ಸ್ವಚ್ಛ ಹೇಳುವ ಸಬಕ ಗೊಲ್ಲಾಳಗೆ ಮೆಚ್ಚಿ ಮಲ್ಲಯ್ಯ ಬಂದಾನ ಮರಿತೇಕ ಯಾವಾಗ ನೀವು ಹುತ್ತರತ್ತು ನನಗೆ ಧಿಕ್ಕಾರ ಮಾಡಿರಿ ಅಂದ್ರ ನನ್ನ ಸತ್ತಂತ ಟಗರನ್ನ ನೀವು ಜೀವ ಮಾಡ್ರಿ ನನ್ನ ಗುರು ರೇವಣಿಸಿದ್ದನ ಆಶೀರ್ವಾದ ಇತ್ತಂದ್ರ ನಿಮ್ಮ ಸತ್ತು ಗುಳಿ ಭಂಡಾರ ಕರೆ ಇತ್ತಂದ್ರ ನಿಮ್ಮ ಸತ್ತಿರ್ತಕ್ಕಂತ ಗುಳಿ ನಾ ಜೀವಂತ ಮಾಡ್ತೀನಿ ಅಂದ ಶಾಂತ ಮುತ್ತಯ್ಯ ಸವಾಲ್ ಹಾಕದ ಶಾಂತ ಮುತ್ತಯ್ಯ ಕಲ್ಯಾಣದೊಳಗಿನ ಶರಣರಿಗೆ ಸವಾಲ್ ಹಾಕದ ನಡೀತ್ ನೋಡ್ರಿ ಶರಣರದು ಅವ್ರಂದ್ರು ನಗಾಕತ್ರಿ ಅವನ ಮಾತು ಕೇಳಿ ಇದಕ್ಕ ಪೂಜೆ ಅಂದ್ರೆ ಗೊತ್ತಿಲ್ಲ ಪುನಸ್ಕಾರ ಅಂದ್ರೆ ಗೊತ್ತಿಲ್ಲ ಎಂದ ಜಳಕ ಮಾಡ್ತಾರೋ ಯಾಂಬಲ್ಲೋ ಹಂಗೆ ತಿರುತೈತಿ ಇವ ಎಬ್ಬಸ್ತಾನ ನಮ್ ಗುಳಿ ಅಂದ್ರೆ ಹಣಿ ಮ್ಯಾಗ ಬಂಡ ಕೂಕುಮ ಏನ ಇಬತ್ತಿಲ್ಲ ಇಲ್ಲ ಎಂದ ಹಿಂಗಿಲ್ಲ ಇದಕ್ಕ ಹಂಗಿಲ್ಲ ಇದಕ್ಕೇನು ಬರ್ತೈತಿ ಸುಮ್ಮದ ತಿಳ್ಕೊಂಡವ್ರು ನಾವ್ ಎಬ್ಬಸ್ತೇವಂದ್ರಿ ಅವಾಗ ಸತ್ತಂತ ಟಗರಿನ ಮುಂದ ಚಾಲು ಮಾಡಿದ್ರು ನೋಡು ಹೋಮ ಹವನ ಮಂತ್ರ ಯಜ್ಞ ಯಾಗಾದಿಗಳನ್ನ ಇವ್ರೆಲ್ಲ ಮುಂಜಾನೆ ಏನ್ ಚಾಲು ಮಾಡಿ ಹೊತ್ತು ಮುಣಗಾಕ ಬತ್ರಿ ನಡೆದು ಮಂತ್ರ ಇವರೆಲ್ಲ ಮಂತ್ರ ತಂತ್ರ ಜಂತ್ರ ಚಾಡಿ ಚಿಪಾಟಿ ಎಲ್ಲ ಮಂತ್ರ ಮುಗಿದ ಕರೆ ಟಗರಿ ಹೇಳಿಲ್ಲ ಎಲ್ಲಾನು ಮಾಡಿದ ಕರೆ ಇವ್ರು ತಲೆ ತಳಕ್ ಮಾಡಿ ನಗ ಹೊಡೆದ ಕರೆ ಟಗರಿ ಹೇಳಿಲ್ಲ ಟಗರಿ ಹೇಳಿಲ್ರಿ ಹೌದಾ ಅವಾಗಂತಾನೆ ಶಾಂತ ಮುತ್ತಯ್ಯ ಅವಾಗಂದ್ರ ಅವ್ರು ನಮಗರ ನೀಗಲಿಲ್ಲ ನಿಂದಿತ್ತಂದ್ರ ಎಬ್ಸಾವಿದ್ದವ್ರ ಎಬ್ಸಂದ್ರು ಹೌದು ಅವ ಹೇಳ್ದ ಏನತ್ತ ನಾ ಎಬಸಿದೆ ಅಂದ್ರೆ ನೀವ್ ಏನು ಕೊಡೋರದಿರಿ ಅವತ್ತೇ ಕಲ್ಯಾಣ ಬಿಟ್ಟು ಹೊರಗೆ ಹೊಕ್ಕೇವಂದ್ರತ್ತ ಅವ್ರು ಶರ್ತ ಹಾಕಿ ಅವಾಗಂದ ಅವ್ರಂದ್ರತ್ರಿ ಏನತ್ತ ನಮಗ ನೀಗಲಾರ ಕೆಲಸ ನೀ ಮಾಡಿದಿ ಅಂದ್ರ ನಿನ್ನ ಕಲ್ಯಾಣ ಊರಾಗಿಟ್ಟು ನಾವು ಅಗಸಿ ದಾಟುತ್ತೇವಂತಾರ ಅಗಸಿ ದಾಟುದಿ ಎಲ್ಲ ಸೂರ್ಯ ಚಂದ್ರವರೆಗೆ ನೆಲಗಂಗಿ ಹರಿವರೆಗೆ ಒಂದು ಕೂಲ ಕೊಡ್ತೇವೆ ನಿನಗ ಕಲ್ಯಾಣದೊಳಗ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಬಾಣಿಗೆ ನೀ ಹಾಕದ ನೀ ನಮ್ಮಟ್ಟು ಗೋಳಿ ಎಬಸಿದ್ದ ಖರೆ ಇತ್ತಂದ್ರ ನಮ್ಮ ಬಾಣಿಗೆ ಮುಗಿದು ನಮ್ಮ ದರ್ವಂದ್ ಕೆಲ್ಸಕ್ಕ ನಾವು ಮೊದಲಾಗೋದ್ ಬಿಟ್ಟು ನಿನ್ನ ಮೊದಲು ನಿಂದೇ ಮೊದಲು ಮಾತಾದ ಕೈ ಮ್ಯಾಗ ಕೈ ಹಾಕಿ ವಚನ ಕೊಟ್ರೆ ಕಲ್ಯಾಣ ಪಟ್ಟಣದೊಳಗಿನ ಇವ್ರ ಶರಣರ ಕಂಪನಿ
ಇಲ್ಲಿ ಅದು ಪಾಲ ನೋಡ್ರಿ. ಆಹಾ ಅವಾಗ ಬಂದ ಕೆಚ್ಚಿನ ಶಾಂತ ಮುತ್ತಯ್ಯ ಏನ್ ಮಾಡ್ತಾನ ಗೋಳಿ ನಮಸ್ಕಾರ ಮಾಡಿ ಗುರು ರೇವಣ ಸಿದ್ಧನ ಹೆಸರು ತಗೊಂಡು ನೋಡ್ರಿ ಟಗರನ್ನ ನಮಸ್ಕಾರ ಮಾಡಿ ಆಹಾ ಗುರು ರೇವಣ ಸಿದ್ಧ ಬೀರದೇವರು ಮಾಳಿಂಗರಾಯ ಸಿದ್ಧನ್ನ ಆಹಾ ತನ್ನ ಮನದೊಳಗೆ ನೆನೆಸಿಂದ ಏನಂತಾನ ಯಪ್ಪ ಕಾಯವ ನೀನೆ ಕೊಲ್ಲವನು ನೀನೆ. ಸತ್ ಪರೀಕ್ಷಾ ಕಾಲ ಬಂದದ ಇವತ್ತ ಸತ್ ಪರೀಕ್ಷೆ ಕಾಲ ಬಂದದ ಗುರು ರೇವಣ ಸಿದ್ಧ. ಆಹಾ ಯಾವಾಗ ನೀ ನನ್ನ ಕನಸಿನಾಗ ಬಂದ್ ಹೇಳಿದೆ ಆ ಹೇಳಿದ ಮಾತು ಸತ್ಯ ಇದ್ದಿದ್ದೆ ಕರೆ ಇತ್ತಂದ್ರ ಹೇಳಿರುವಂತ ಮಾತ ಕರೆ ಇತ್ತು ಅಂದ್ರ ನನ್ನ ಪಾವಡಿ ಹೊತ್ತ ಕರಿ ಆಗಲಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರವರಿಗೆ ಕುರುಬರು ಕೂನ್ ಉಳಿಬೇಕು ಉಳಿಬೇಕು ಸಿದ್ಧರು ಕೂನ ಇಲ್ಲಿಕ್ಕಪ್ಪ ಅಂತ ಇಲ್ಲೇ ನನ್ನ ಪ್ರಾಣ ಹೋಗ್ಲ ತಿಳ್ಕೊಂಡು ತನ್ನ ಭಂಡಾರ ಚೀಲವನ್ನ ಆ ಭಂಡಾರ ಚೀಲ ಒಳಗ ಕೈ ಹಾಕಿ ಭಂಡಾರ ತಗೊಂಡು ಗುಳಿಗಿ ಏನ ಸತ್ತಂತ ಗೂಳಿ ಮೇಲೆ ಹೊಡೆದ ಸತ್ತಂತ ಗೂಳಿ ಟಗರ ಏನ್ ಮಾಡ್ತು ದರಿ ಹೊಡೆದು ಎದ್ದ ನಿತ್ತ ಬಿಡ್ತರಿ. ಆಯ್ತು ಪಾವಡ ಅಲ್ಲಿ ಕುರುಬುರ ಪಾವಡ ಸಿದ್ಧರ ಪಾವಡ ಇದು. ಅವಾಗ ಕಾಕ ಓ ಕಾಕ ಗಪ್ರಿ ಜನ ತಡಿ ನಮ್ ಹೇಳ ಮಟ್ರ ಮೂರ್ ಹರಿದರಿ ಮ್ಯಾಗ ಅವ್ನು ಗುಡಿ ಕಟ್ಟೋಂಗ್ ಕೂತ ಅಡಿಯಾಗ ಹೋಗಿಸಿಂದ ನಮ್ಮ ಕುರಿ ನಮ್ಮ ಮರಿ ಸಂಚಾರ ನಮ್ಗೆ ಎದಕ್ಕೆ ಬೇಕಪ್ಪ ಬೈಲಾಗಿರೋರು ನಮ್ಮ ಭಾಗ್ಯ ಅಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಹಾಕಿ ಅಕ್ಕಿನ ಕಾಯುವಂತದ ನಮ್ಮ ಕೆಲಸ ಅದ. ಹೌದಾ ನಮ್ಮವ್ವ ನಮ್ಮ ಸುತ್ತಿರ್ಲಿ ತಗೊಂಡು ದಡ್ಡಿ ಬಲ್ಲಿ ಅವ್ರು ವಸ್ತಿ ಮಾಡ್ಯಾರಿ. ಅಲ್ಲೇ ಒಂದು ಗುಡಿ ಕಟ್ಟಿದ್ರೆ ಅಲ್ಲೇ ಒಂದು ಸಣ್ಣದೊಂದು ಗುಡಿ ಕಟ್ಟಿ ಅದಕ್ಕೆ ಮಡ್ಯ ಗುಡಿ ಕಟ್ಟಿದ ಮಡ್ಡಿ ಸಿದ್ಧ ಯಾರ್ಯಾ ಗುಡಿ ಕಟ್ಟಿದ ಕರಿಸಿದ್ದ ಹಿಂಗ ಅನ್ಕೋತ ಬಂದಾರ್ರಿ. ಹೌದು ನೋಡ್ರಿ ಅವಾಗ ಸತ್ತಂತ ಗೂಳಿ ಎದ್ದು ನಿತ್ತು ಕಲ್ಯಾಣದೊಳಗೆ ಡರಿ ಹೊಡೆದು ಎದ್ದ ನಿಂತು ಏನಂತಾರ ಶರಣ ಕಲ್ಯಾಣದ ಶರಣರೆಲ್ಲ ಕೈ ಮುಗಿದವನು ಬಸವಣ್ಣನವ್ರು ಸಹಿತ ಹೊತ್ತರಲ್ಲಪ್ಪ ನೀವು ಹೆಚ್ಚಿನವ್ರು ನೀವೇ ಇದ್ದೀರಿ ನಿಮ್ಮಲ್ಲಿ ತಾಕತ್ತೈತಿ. ಹೌದು ನೀವು ನೋಡಾಕ ಉತ್ತರಗತಿ ಅದ್ರಿ ಕರೆ ಒಳಗ ಬಂಗಾರನೇ ಐತಿ ನಿಮ್ ಬಲ್ಲಿ ಹೆಚ್ಚಿನವರೇ ಇದ್ದಿದ್ದೆ ಸತ್ಯ ಹೊತ್ತರಲ್ಲಪ್ಪ ನೀವು ಹೆತ್ತನವ್ರ ಕರೆ ಇದ್ದಿದೆ ಕರೆ ತಿಳ್ಕೊಂಡು ಈ ಶರಣರಿಗೆ ಸೊಕ್ಕ ಬಂದಿತ್ತು ನಿಮ್ಮ ಕೈಲಿ ಮುರಿಬೇಕಾಗಿತ್ತು. ಅದನ್ನ ಬಸವಣ್ಣವ್ರು ಮಾಡಿಟ್ಟವತ್ತ ಅವಾಗ ಬಸವಣ್ಣನವರು ಏನು ಚಾರ್ಜ್ ಕೊಟ್ರು ಕಲ್ಯಾಣದೊಳಗೆ ಶರಣರಿ ಅಲ್ಲ. ಅವಾಗ ಏನು ನೋಡಿದಾರ ಈ ಸಿದ್ಧರಿಗೆ ಮ್ಯಾಗ ಕೈ ಹಾಕಿ ಏನ್ ನೋಡಿದಾರ ಯಾವಾಗ ನಮಗ ನೀಗಲಾರ ಕೆಲಸ ನೀವು ಮಾಡಿರಿ ಅಂದ್ರ ಸೂರ್ಯ ಚಂದ್ರವರೆಗೆ ನೆಲಗಂಗೆ ಹರಿವರಿಗೆ ಹೌದು ರೋಣಿ ಮಿರ್ಗ ಮಳಿ ಧರಣಿ ಮ್ಯಾಗ ಬಿತ್ತಂದ್ರ ಕೂರ್ಗಿ ಉಡಿ ಬಡಿ ಕಟ್ಟ ಕೂರ್ಗಿ ಕಟ್ಟಿ ಒಳಗ ಕುರುಬನ ಬಾಣಿಗೆನೆ ಮೊದಲಾಗಬೇಕು. ಏನು ಕೂರ್ಗಿ ಪೂಜಾರಿಗಳ ಕೂರ್ಗಿನೇ ಮೊದಲು ಉಡಿ ತುಂಬಬೇಕು. ಪೂಜಾರಿಗಳ ಕೂರ್ಗಿನೇ ಭೂಮಿ ಮ್ಯಾಗ ಮೊದಲು ಏರಬೇಕು. ಅಂಗಡಿ ಮುಂಗಡಿ ಧರ್ವಂದ ಕೆಲ್ಸಕ್ಕ ಒಬ್ಬ ಶೇರ್ಜಿ ಆಗ್ಲಿ ಒಬ್ಬ ಶಕ್ತಿ ಆಗ್ಲಿ ಒಬ್ಬ ಲಿಂಗಾಯತನಾಗ್ಲಿ ಬೇಕಾದಂತ ಶ್ರೇಷ್ಠ ಸಮಾಜ ಒಂದಷ್ಟು ಅಂಗಡಿ ಹಾಕಿದ ಅಂದ್ರ ಏನಾಗ್ಬೇಕು ಮುಂಜಾನೆ ಗಣಿ ಪೂಜಾರಿ ಬಾಣಿಗೆ ಆಗ್ಲಿ ತಗೊಂಡು ಪೂಜಾರಿಗೆ ಬಾಣಿಗೆ ಮಾಡಿಸ್ತಾರ್ರಿ ಮಾಡಿಸ್ತಾರಲ್ರಿ. ಇದು ಯಾವಾಗಿಂದಾಗೆ ಅದ ಯಾವಾಗ್ರಿಪ್ಪ ಅವಾಗ ಕಲ್ಯಾಣ ಪಟ್ಟಣೊಳಗ ಟಗರ ಪಾವಾಡವನ್ನ ಮಾಡಿ ಸಿದ್ಧರು ಶರಣರಿಗೆ ಅಪ್ಪದೇರು ಶರಣರಿಗೆ ಆಗಲಾರ ಕೆಲಸ ನಮ್ಮ ಸಿದ್ಧರ ಮಾಡ್ಯಾರ ಮಾಡ್ಯಾರ ಇಲ್ಲಿ ನನ್ನ ವಾದ ಐತಿ ಏನ್ರಿ ಮಾಸ್ತಾರ ನಿಮ್ಮ ವಾದ ಸಿದ್ಧರಿಂತ ಕೀರ್ತಿ ಮಾಡ್ಯಾರಿ ಭೂಮಿಯಾಗ ಉಳಿತಿಲ್ರಿ. ಶರಣರಿಗೆ ನೀಗಲಾರ ಕೆಲಸ ಸಿದ್ಧರು ಮಾಡ್ಯಾರ. ಸಿದ್ಧರಿಗೆ ನೀಗಲಾರ ಕೆಲಸ ನಿಮ್ಮ ಶರಣರು ಏನು ಮಾಡ್ಯಾರ ಹಿಂಗ ಬಿಡಿಸ್ಬೇಕಾಗ್ಯದ ಯಾಮೋಗ ಸಿದ್ಧಗೆ ನೀಗಿರಬಾರ್ದು ರೇವಣ ಶೀರಪ್ಪಗೆ ನೀಗಿರಬಾರ್ದು ಮಾಳಿಂಗರಾಗಿ ನೀಗಿರಬಾರ್ದು ಹೌದು ಕರಿಸಿದ್ದಗೆ ನೀಗಿರಬಾರ್ದು ಎಂತ ಕೆಲಸ ನಿಮ್ಮ ಶರಣರು ಏನು ಈ ಭೂಮಿ ಮಾಡಿ ಹೇದೆ ಅಂದ್ರ ಇವತ್ತಿ ಯಾವ್ರಿಪ್ಪ ಅರಳಿ ಮಟ್ಟಿ ಒಳಗೆ ನೋಡ್ರಿ ಏನ್ರಿ ಅರಳಿ ಮಟ್ಟಿಯಾಗಿ ಸಿದ್ಧರಿಗೆ ನೀಗಿಲಿ ಕೆಲಸ ಇಂತ ಶರಣ ನಮ್ಮ ಭೂಮಿ ಮ್ಯಾಗ ಮಾಡ್ಯಾರ್ತಿ ಊರಾಗ ಹೇದಂದ್ರ ಇವತ್ತಿಗೆ ಸಂಕನಾಳ ಗುರುಲಿಂಗನ ಗುರು ಹಳ್ಳೂರು ಸತ್ಯಪ್ಪ ಮಾಸ್ತಾರ್ತಿ ಸಭಾದಾಗ ನಾ ಕಾಲು ಬಿದ್ದು ಹೋಗ್ಬಿಡ್ತೀನಿ. ಹೌದು ಹೇಳ್ತಾರ ಅವರು ಶಾಣ್ಯಾರ ಮಾಸ್ತರ ಏನ್ರಿ ಇವತ್ತು ವಿಷಯ ಬಹಳ ಗಂಭೀರ ಐತಿ. ಹಂಗೆ ವಿಷಯನೂ ಇಟ್ಟಿರಿ ಇವತ್ತ ಹಂಗೆ ವಿಷಯ ಇಟ್ಟಿರಿ ಜ್ಞಾನಕ್ಕೆ ಹತ್ತಿ ನಿಮಗ ಜಗಳ ಮಾತಿಗೆ ಜಗಳ ಅದ ಆ ಮಾತು ಕೇಳಿ ಎಲ್ಲಾ ತಾಯಿ ತನಗೆ ಆನಂದ ಆಗಿರ್ಬೇಕ ವಿಷಯ. ಹಂಗ ಇವತ್ತ ವಾದ ಮತ್ತು ಹಾಡು ನಡಿಬೇಕಾಗ ಹಾಡು ನಡೀತದ ಬಹಳ ಮಾತಾಡೋದು ಬೇಡ ಒಂದೇ 5 ನುಡಿ ಪದ್ಯ ಹಾಡೋದ ಮುಂದ ಹುತ್ತರಂದವ್ರಿಗೆ ಭೂಮಿ ಮ್ಯಾಗ ಏನು ಕೀರ್ತಿ ಮಾಡ್ಯಾರ ಹೌದು ಮುಂದಿನ ಪಾಳವಾಗಿ 2 ತಾಸು ಮಾತಾಡೋದು ಹಾಡೋದು ಬಿಟ್ಟೆ 2 ತಾಸು ಮಾತಾಡ್ತೀನಿ.
ಯಾಕ್ರಿಪ್ಪ ಏನ್ರಿ ಇಟ್ರಿ ಡಾವ್ ಅವಾಗ ಯಾಕಂದ್ರೆ ಈ ಭೂಮಿ ಮ್ಯಾಗ ಲಿಂಗಾಯತ್ ಸಿದ್ಧರು ಏನು ಮಾಡ್ಯಾರ ಏನೋ ಸಿದ್ಧರ್ನ ನಂಬದವ್ರು ಸಹಿತ ಏನ್ ಮಾಡ್ಯಾರ ಸಿದ್ಧರು ಒತ್ತಾಟ ಉಳಿಯಕ್ಕ ಡಂಕ ನಾಡ ದೈಗೊಂಡ ಗೌಡ ಆನ್ ಹೆಂಗ್ ಕೊಟ್ಟಿದ್ದ ಇದೆ ಕರ್ಸಿದ್ದವನಿಗೆ ಏನು ಕೊಟ್ಟಿದ್ದಿಲ್ರಿಪ್ಪ ಅವರು ಈ ಶರಣರ ಕಂಪನಿಯವ್ರಿಗೆ ಅವರು ಡಂಕ ನಾಡ ದೈಗೊಂಡ ಗೌಡ್ರು ಲಿಂಗವಂತರು ಹಳ್ಳಿಗೆ ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ಹರಿಬಿಗೆ ಲಿಂಗ ಚರಿಗಿಗೆ ಲಿಂಗ ಭೂಮಿಗೆ ಲಿಂಗ ಸೀಮೆಗೆ ಲಿಂಗ ಗೌಡ್ರು ಮನ್ಯಾಗ ಆಕಳ ಕರಗೊಳಗೆ ಸಹಿತ ಲಿಂಗ ಕಟ್ಟಿನತ್ತವ ಏನಂತ ಲಿಂಗ ಇಲ್ಲ ಭವನ ಮಂಗಳ ಕಟ್ಟಿ ಬಡಿರತ್ತಿದ್ದವ ಯಾರು ದೈಗೊಂಡ ಗೌಡ ಸಿದ್ಧರಿ ಅವರು ಲಿಂಗಿರಿ ಹೆಂಗ್ ಇಟ್ಕೊಂಡ್ ಲಿಂಗ ಇವ್ರಿಗೆ ಹೆಂಗ್ ಬೇಕ್ರಿ ನಮ್ಮ ಅಪ್ಪರಿಯರು ರೋಮದೊಳಗೆ ಲಿಂಗ ತುಂಬಿದ್ದು ಇವರಿಗೆ ಅದಕ್ಕೆ ಅವಾಗ ಬೀರ್ ಲಿಂಗ ಅಂದ್ರ ಅವಾಗೆ ಅದಕ್ಕೆ ಬೀರ್ ಲಿಂಗ ಅಂತವನಿ ಕರ್ಲಿಂಗ ಅಂದ್ರೆ ಇವನೇ ಬೀರ್ ಲಿಂಗ ಅಂದ್ರೆ ಇವನೇ ಹೌದು ರೋಮದಾಗ ಲಿಂಗ ರೋಮದೊಳಗೆ ಲಿಂಗ ತೋರ್ಸ್ಯಾರ ಮುಂದಿನ ಪಾಯೊಳಗ ಡಂಕ ನಾಡ ದೈಗೊಂಡ ಗೌಡ ಮತ್ತು ಸಿದ್ಧರನ್ನ ನಂಬಿ ಯಾರ್ಯಾರು ಏನೇನಪ್ಪ ಅವ್ರು ಮಾಡ್ಯಾರ ಅನ್ನುವಂತ ಹೆಂಗ ಡಂಕ ನಾಡ ದೈಗೊಂಡ ಗೌಡನ ಗರ್ವ ಬೀರ್ ದೇವ್ರ ಮುರಿತಾನ ಬೀರ ದೇವರ ಮೂರದಕ್ಕೆಸಿಂದ ಅವನು ಹೆಂಗಿದೆ ಕ್ವಾಣೂರು ಮಠದೊಳಗ ಕರಿ ಕಟ್ಟಿದ 7 ದಿನದ ಹಬ್ಬ ಲಿಂಗವಂತರು 7 ದಿನದ ಹಬ್ಬ ಮಾಳಿಂಗರ ಹಾಕಿಸಿಂದ ಡಂಕನಾಡ ದೈಗೊಂಡ ಗೌಡ ಹಾಕದಾಗ ಮಾಳಿಂಗರ ಈ ಸಿದ್ಧರ ಗರು ಮುರಿಲಾಕ ಬಂದು ತಮ್ಮ ಸೊಕ್ಕನೆ ಹೆಂಗ ಮುರ್ಕೊಂಡಾರ ಮುಂದಿನ ಪಾಯದಾಗ ಹೇಳದೈತ್ರಿ ಅದೆಲ್ಲ ಹೌದು ಮೇಲ್ರಿ ಹೇಳ್ಬೇಕ್ರಿ ಎಲ್ಲಾ ದೈವ ಶಾಂತತೆನ ಕಾಪಾಡ್ರಿ ಹೌದು ಹಾಡೋ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ ಹಾಡುವಿನಾಗೂ ಈ ಸದ್ದು ಸಿದ್ಧರ ಪಾವಡೆ ಆಗುದದ ಇವತ್ತಿ ಬೆಳತಾನ ಸಿದ್ಧರು ಏನು ಪವಾಡ ಮಾಡ್ಯಾರ ಅಂತ ನೀವೆಲ್ಲಾ ತಾಯಿ ತಂದೆಗೆ ಆನಂದವಾಗುವಂಗ ಮಾತು ಹೇಳ್ತೇನೆ ಅನ್ನುವಂತ ಮಾತು ಹೇಳಿ ಒಂದು 2 ನುಡಿ ಕ್ಯಾಲಿ ಹಾಡಿ ಪಾಳ್ಯಕ್ಕ ನಮ್ಮ ಸದ್ದಪ್ಪಣ್ಣವ್ರ ಪಾಳೆ ಹೊಕ್ಕದ ನೀವೆಲ್ಲಾ ತಾಯಿ ತಂದೆ ಶಾಂತತೆಯನ್ನು ಕಾಪಾಡಬೇಕಂತ ನನ್ನ ವಿನಂತಿ ಅದ ಹೌದು